ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಇವತ್ತು ಗುರುವಾರ ನಾನು ಬೆಳಗ್ಗೆ ಮಾಡಿದಂಥ ಅಲಂಕಾರ ಪೂಜೆ ಇದು. ಇವತ್ತು ಏಕಾದಶಿ ಇದ್ದಿದ್ದರಿಂದ ನಾನು ಯಾವುದೇ ರೀತಿ ನೈವೇದ್ಯನ ಮಾಡಿರಲಿಲ್ಲ. ಹಾಗೆ ತುಳಸಿ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ವಿಶೇಷತೆ ಏನು ಅಂತ ಅಂದರೆ, ಹೋದ ಗುರುವಾರ ನಾನು ರಾಯರಿಗೆ ಸೇವೆನ ಕೊಟ್ಟಿದ್ದೆ. ಅಂತ ಅಂದರೆ ಈಗ ಮಠದಲ್ಲಿ ನಾವು ನಮಗೆ ಯಾವ ರೀತಿ ಸೇವೆ ಇಷ್ಟ ಆಗುತ್ತೆ ಆ ರೀತಿ ಒಂದು ಸೇವೆನ ಕೊಡ್ಬೋದು. ಅಲ್ಲಿ ಒಂದು ಲೀಸ್ಟ್ ಇರುತ್ತೆ, ಯಾವ್ಯಾವ ಸೇವೆಗೆ ಎಷ್ಟೆಷ್ಟು ಅಂತೇಳಿ ಚಾರ್ಜಸ್ ಕೂಡ ಇರುತ್ತೆ. ಅದನ್ನು ನೋಡಿ ನಮಗೆ ಯಾವ ಸೇವೆ ಮಾಡ್ಸೋಕ್ಕಾಗತ್ತೆ ಆ ಸೇವೆನ ಮಾಡಿಸ್ಬೋದು. ನಾನು ರಾಯರ ಹತ್ರ ಒಂದು ಸಂಕಲ್ಪನ ಮಾಡ್ಕೊಂಡಿದ್ದೆ. ನನ್ನ ಜಾಬಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು, ಇನ್ನೇನು ಕೆಲಸ ಹೋಗೇ ಬಿಡುತ್ತೇನೋ ಅನ್ನೋ ಸ್ಟೇಜಿಗೆ ಬಂದಿತ್ತು. ಅಂಥ ಟೈಮಲ್ಲಿ ತುಂಬಾ ಬೇಜಾರಾಗೋಗಿತ್ತು. ಅವತ್ತಿನ ದಿನ ನಾನು ಕೆಲಸ ಮುಗಿಸ್ಕೊಂಡು ಸೀದಾ ನಾನು ಮನೆಗೆ ಹೋಗಲಿಲ್ಲ, ಮಠಕ್ಕೆ ಹೋದೆ. ಮಠಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಅಲ್ಲೇ ಕೂತ್ಕೊಬಿಟ್ಟೆ. ಜಾಬ್ ಇಲ್ಲ ಅಂತ ಅಂದರೆ ಹೇಗೆ, ಮುಂದೆ ಜೀವನ ಹೆಂಗಪ್ಪ, ಏನು ಮಾಡೋದು ಅಂತೇಳಿ ತುಂಬಾ ತಲೆ ಕೆಡಿಸ್ಕೊಂಡು ಹೋಗಿ ಒಂದು ಅರ್ಧ ಗಂಟೆ ಸಮಾಧಾನ ಆಗೋವರೆಗೂ ನಾನು ಅಲ್ಲೇ ಕೂತಿದ್ದೆ ಮಠದಲ್ಲಿ. ನಂತರ ನನ್ನ ಮನಸ್ಸಿಗೆ ಅಲ್ಲಿ ಆ ಕ್ಷಣಕ್ಕೆ ಅನಿಸಿದ್ದು, ನೀವು ನನಗೆ ನನ್ನ ಜಾಬ್ನ ಉಳಿಸ್ಕೊಟ್ರೆ ನನ್ನ ಕೈಲಿ ಆಗೋ ಅಂಥದ್ದು ಯಾವುದಾದ್ರೂ ಒಂದು ಸೇವೆನ ಮಾಡಿಸ್ತೀನಿ ಅಂಥೇಳಿ ಅವತ್ತು ಸಂಕಲ್ಪನ ಮಾಡ್ಕೊಂಡು ಬಂದಿದ್ದೆ. ಆ ಸಂಕಲ್ಪಪೂರ್ವಕವಾಗಿ ನನಗೆ ಜಾಬು ಉಳಿಸ್ಕೊಟ್ರು, ಹಾಗೆ ಸ್ಯಾಲ್ರಿ ಕೂಡ ಆಯಿತು. ಆ ಸ್ಯಾಲ್ರಿನಲ್ಲಿ ನಾನು ಲಾಸ್ಟ್ ವೀಕಲ್ಲಿ ನನ್ನ ಮಟ್ಟಿಗೆ ಆದಂಥ ಒಂದು ಸೇವೆನ ಮಾಡಿಸಿದ್ದೆ. ಇಂಥದ್ದೇ ಸೇವೆ ಅಂತ ಹೇಳೋಕ್ಕಾಗಲ್ಲ, ಅಲ್ಲಿ ಒಂದು ಲೀಸ್ಟೇ ಇರುತ್ತೆ ಮಠದಲ್ಲಿ. ನಿಮಗೆ ಯಾವ ಥರ ಸೇವೆ ಬೇಕಾಗುತ್ತೋ ಆ ಸೇವೆನ ನೀವು ಕೂಡ ಮಾಡಿಸ್ಬೋದು. ಏನಾದ್ರೂ ಆಗಬೇಕು ಅಂತ ಇದ್ದರೆ ನಂತರನೇ ಬೇಕಾದರೆ ನೀವು ಕೂಡ ಸಂಕಲ್ಪನ ಮಾಡಿಕೊಂಡು ರಾಯರಿಗೆ ಸೇವೆನ ಮಾಡಿ ಹಾಗೆ ಈ ಸೇವಾ ಸಂಕಲ್ಪನೂ ಕೂಡ ನೆರವೇರಿಸ್ಕೊಳ್ಬೋದು. ಸೇವೆ ಕೊಟ್ಟಿದ್ದ ದಿನ ತುಂಬಾ ಒಂದು ತೃಪ್ತಿಯಾಗಿರ್ತಕ್ಕಂಥ ದಿನ ಅವತ್ತು. ಅದು ಅಲ್ಲದೆ ನನಗೆ ರಾಯರು ಅವತ್ತು ಏನು ಕೊಟ್ಟರು, ಮಠದಿಂದ ನನಗೆ ಏನು ಸಿಕ್ತು ಅನ್ನೋದನ್ನು ನಿಮ್ಮ ಮುಂದೆ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹೂವು, ಹಣ್ಣು, ತುಳಸಿ ಎಲ್ಲ ತೊಗೊಂಡೋಗಿದ್ದೆ ಸಂಜೆ ಪೂಜೆಗೆ ಅಂತ ಹೇಳ್ಬಿಟ್ಟು. ಲಾಸ್ಟಲ್ಲಿ ಸೇವೆ ಕೊಟ್ಟವ್ರಿಗೆ ಅಂತಲೇ ಲಾಸ್ಟಿಗೆ ಕರೆದ್ಬಿಟ್ಟು ನಮ್ಮದು ನಾವೇನು ಕೊಟ್ಟಿರ್ತೀವಿ ಅದನ್ನೆಲ್ಲ ಪೂಜೆ ಮಾಡಿಸಿ ವಾಪಸ್ ಕೊಡ್ತಾರೆ. ಅದರ ಜೊತೆಗೆ ಇನ್ನೊಂದು ವಸ್ತುನೂ ಕೂಡ ನನಗೆ ಕೊಟ್ಟರು. ಅದೇನು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ನೋಡಿ ಒಂದು ಕವರಲ್ಲಿ ಈ ರೀತಿ ರಾಯರ ಮಂತ್ರಾಕ್ಷತೆ ಸಿಕ್ಕಿದೆ ನನಗೆ. ಬರೀ ಮಂತ್ರಾಕ್ಷತೆ ಸಿಕ್ಕರೇ ನನಗೆ ಅಷ್ಟು ಖುಷಿ ಆಗುತ್ತೆ ರಾಯರ ಮಠದಲ್ಲಿ. ಅದ್ರ ಜೊತೆಗೆ ಇದು ನೋಡಿ ಶಾಲು, ರಾಯರ ಶಾಲು ಕೂಡ ನನಗೆ ಸಿಕ್ತು. ಅದೆಷ್ಟು ಖುಷಿ ಅಂತ ಅಂದರೆ, ಆ ಶಾಲನ್ನ ನಾನು ತಂದು ಇಲ್ಲಿ ರಾಯರ ಮುಂದೆನೇ ಒಂದು ತಟ್ಟೆಲಿ ಹಾಕಿ ಈ ರೀತಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅದೆಷ್ಟು ಖುಷಿ ಅಂತ ಅಂದರೆ ಅದನ್ನ ಈಗ ಮುಟ್ತಾ ಇದ್ರೇ ಏನೋ ಒಂದು ರೀತಿ ರೋಮಾಂಚನ ಆಗುತ್ತೆ. ನನಗಂತೂ ತುಂಬ ಖುಷಿಯಾಗಿದ್ದ ದಿನ ಅವತ್ತು. ರಾಯರಿಗೆ ನಾವು ಒಂದು ಸೇವೆನ ಮಾಡಿದರೆ ಅವರು 1000 ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ರೀತಿಯಾಗಿ ಅವರ ಅನುಗ್ರಹ ನಮಗೆ ಸಿಗುತ್ತೆ. ನಾವು ಕೂಡ ಅವರನ್ನು ಅಷ್ಟೇ ಭಕ್ತಿಯಿಂದ ನಂಬಬೇಕಾಗತ್ತೆ. ನಾವೆಷ್ಟು ನಂಬಿಕೆ ಇಟ್ಟಿರ್ತೀವೋ ಅಷ್ಟು ಅನುಗ್ರಹದ ಮಳೆನೇ ಸುರಿಸ್ತಾರೆ ನಮ್ಮ ಮೇಲೆ. ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟಲ್ಲಿ ಬರೆಯೋದು ಅಂತೂ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.